ಎನ್ಯುವಲ್ ಎಕ್ಸಾಮಿಗೆ 3 ಮಾರ್ಕ್ಸ್ ಇದು ನಿಮಗೆ 7 ಕ್ವಶನ್ಸ್ ಅನ್ನು ಕೊಟ್ಟಿರ್ತಾರೆ. ನೀವು ಎಷ್ಟು ಬರಿಬೇಕು? 5 ಬರಿಬೇಕು. ಟೋಟಲ್ ಮಾರ್ಕ್ಸ್ ಎಷ್ಟು ಬರುತ್ತೆ? 15 ಮಾರ್ಕ್ಸ್ ಬರುತ್ತೆ. ಓಕೆ, ಹಾಗಾದ್ರೆ 7 ಚಾಪ್ಟರ್ ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್ ಏನು 5 ಚಾಪ್ಟರ್ಸ್ ಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದು ಬೆಟರ್? ಬ್ಲೂ ಪ್ರಿಂಟ್ ಪ್ರಕಾರ ಈ ಒಂದು 7 ಚಾಪ್ಟರ್ಸ್ ಗಳೇನಿದಾವಲ್ಲ 3 ಮಾರ್ಕ್ಸ್ ಗೆ ಬರುವಂತದ್ದು. ಯಾವ್ದಾದ್ರೂ ಒಂದು ಈಸಿ ಆಗಿರುವಂತ ಟಾಪಿಕ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಮುಗಿದೋಯ್ತು. ಆದ್ರೆ ಒಂದು ನೀವು ಅರ್ಥ ಮಾಡ್ಕೊಂಡಿರ್ಬೇಕು, 3 ಮಾರ್ಕ್ಸ್ ಅಲ್ಲಿ ಫಿಕ್ಸ್ ಒಂದು ಡಯಾಗ್ರಾಮ್ ಬರುತ್ತೆ. ಅದು ಯಾವ ಟಾಪಿಕ್ ಇಂದ ಬರುತ್ತೆ ಮತ್ತೆ ಯಾವ ಟಾಪಿಕ್ ಇಂದ ಕ್ವಶನ್ಸ್ ಗಳು ಈಸಿಯಾಗಿ ಬರಬಹುದು, ನೀವು ಬರೀಲಿಕ್ಕೆ ಅನುಕೂಲ ಆಗಬಹುದು. ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಒಂದು ಡಯಾಗ್ರಾಮ್ ಕೇಳ್ತಾರ. ಹ್ಯೂಮನ್ ರಿಪ್ರೊಡಕ್ಷನ್ ಟಾಪಿಕ್ ಒಳಗಡೆ ಪ್ಲಾಸೆಂಟಾ ಡೆಫಿನಿಷನ್ ಪ್ಲಸ್ ಅದರದ್ದು ಫಂಕ್ಷನ್ ಕೇಳಬಹುದು. ಇಲ್ಲ ಏನಪ್ಪಾ ಅಂತಂತಂದ್ರೆ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್, ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಲ್ಲಿ ಬರುವಂತ ಒಂದು ಎಕ್ಸೆಸರಿ ಗ್ಲ್ಯಾಂಡ್ಸ್ ಬಗ್ಗೆ ಕೇಳಬಹುದು. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್ಸ್ ಅಲ್ಲಿ ಜೆನೆಟಿಕ್ ಡಿಸಾರ್ಡರ್ಸ್, ಕ್ರೋಮೋಸೋಮಲ್ ಡಿಸಾರ್ಡರ್ಸ್ ಆಗಿರ್ಬೋದು, ಮೊಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಒಳಗಡೆ ಮತ್ತೆ ಅದರಲ್ಲಿ ಕೆಲವೊಂದಿಷ್ಟು ಕ್ವಶನ್ಸ್ ಅನ್ನು ನಾವು ಕೊಟ್ಟೇನಿ PDF ಅಲ್ಲಿ ನೋಟ್ ತೋರಿಸ್ತದೆ ನಿಮಗೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಅಲ್ಲಿ ಮಸ್ಟ್ ಅಂಡ್ ಶುಡ್ ಒಂದು ಡಿಸೀಸ್ ನೇಮು ಪ್ಲಸ್ ಅದರದ್ದು ಪ್ಯಾಥೋಜನ್. ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಸಹಿತ ಅದರದ್ದು ಪ್ರೊಡಕ್ಟಿವಿಟಿ ಪ್ಲಸ್ ಆರ್ಗ್ಯಾನಿಸಮ್, ಪ್ರೊಡಕ್ಟಿವಿಟಿ ಪ್ಲಸ್ ಅದರದ್ದು ಯೂಸಸ್ ಎಲ್ಲವನ್ನು ಕೇಳ್ತಾರೆ. ಇಕೋಸಿಸ್ಟಮ್ ಅಲ್ಲಿ ಒಂದು ಪಿರಾಮಿಡ್ ಅನ್ನು ನೀವು ನೆನಪು ಹಾರಬೇಡ್ರಿ. ಪಿರಾಮಿಡ್ ರಿಲೇಟೆಡ್ ಒಂದು ಕ್ವಶನ್ ಕೇಳ್ತಾರೆ. ಯಾವ ಕ್ವಶನ್ ಅನ್ನ ಪ್ರಿಪರೇಟರಿ ಮಾಡಲ್ ಕ್ವಶನ್ ಪೇಪರ್ ಅಲ್ಲಿ ಕೇಳಿದಾರೆ ಅಂತಂದ್ರೆ, ಸೊ ಇಲ್ಲ ನಿಮಗೆ ಒಂದು PDF ಫೈಲ್ ಅನ್ನು ತಂದಿದ್ದೀನಿ. ಇಲ್ಲಿ ನೋಡಬಹುದು ಸೆಕ್ಚುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ ಅಲ್ಲಿ ಒಂದು ಡಯಾಗ್ರಾಮ್ ಫಿಕ್ಸ್. ಯಾವ್ದಾದ್ರು ಒಂದು ಡಯಾಗ್ರಾಮ್ ಮಾಡಲ್ ಕ್ವಶನ್ ಪೇಪರ್ ಪ್ರಿಪರೇಟರಿ ಎಕ್ಸಾಮ್ ಅನ್ನ ನಾವು ನೋಡಿದೀವಿ ಅಂತಂದ್ರೆ ಇವೇ ಡಯಾಗ್ರಾಮ್ ಗಳನ್ನ ಆಲ್ಮೋಸ್ಟ್ ಅಲ್ಲಿ ಕೇಳಿರೋದು. ಸೊ ಹಾಗಾಗಿ 3 ಮಾರ್ಕ್ಸ್ ಗೆ ಒಂದು ಡಯಾಗ್ರಾಮ್ ಫಿಕ್ಸ್ ಬರುತ್ತಂತ ತಲೆ ಒಳಗಡೆ ಇರ್ಲಿ. ದ ನೆಕ್ಸ್ಟ್ ಏನಪ್ಪಾ ಅಂತಂತಂದ್ರೆ ಹ್ಯೂಮನ್ ರಿಪ್ರೊಡಕ್ಷನ್ ಟಾಪಿಕ್ ಅಲ್ಲಿ ಈ ಕ್ವಶನ್ಸ್ ಗಳನ್ನ ಕೇಳ್ತಾರೆ. ಇವೆಲ್ಲ ಮಾಡಲ್ ಕ್ವಶನ್ ಪೇಪರ್ ಒಂದು ಪ್ರಿಪರೇಟರಿ ಯಾವ ಕ್ವಶನ್ಸ್ ಕೇಳಿದಾರೆ ಅಂತ ಹೇಳಿ ಫಸ್ಟ್ ಇದೆ. ನೆಕ್ಸ್ಟ್ ನೀವು ಏನಂತಂದ್ರೆ ಇದರದ್ದು ಆನ್ಸರ್ಸ್ ಗಳನ್ನ ನೋಡಬಹುದು. ಇಲ್ಲೆಲ್ಲ ಆನ್ಸರ್ಸ್ ಗಳನ್ನ ಕೆಳಗಡೆ ಕೊಟ್ಟಿದ್ದೀನಿ. ನೀವು PDF ಫೈಲ್ ಬೇಕಾದ್ರೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಲಿಂಕ್ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಡ್ರಿ. ಮತ್ತೆ ಎಕ್ಸ್ಟ್ರಾ ಕ್ವಶನ್ಸ್ ಗಳು ಸಹಿತ ಇದರಲ್ಲಿ ನಿಮಗೆ ಸಿಗತ್ತೆ. ಅದೇ ರೀತಿಯಾಗಿ ವಾಟ್ ಈಸ್ ಮೆನ್ಸ್ಟ್ರುವಲ್ ಸೈಕಲ್ ರಿಲೇಟೆಡ್ ಆನ್ಸರ್ಸ್ ಆಗಿರ್ಬೋದು, ಪ್ಲಾಸೆಂಟಾ ಅಂತಂದ್ರೆ ಏನು, ನೆಕ್ಸ್ಟ್ ಮೇಜರ್ ಫೀಚರ್ಸ್ ಆಫ್ ಎಂಬ್ರಿಯಾನಿಕ್ ಡೆವಲಪ್ಮೆಂಟ್ ಇನ್ ವೇರಿಯಸ್ ಮಂತ್ ಅಲ್ಲಿ ಏನೇನು ಚೇಂಜಸ್ ಗಳಾಗ್ತಾವು. ಅದೇ ರೀತಿಯಾಗಿ ಇಲ್ಲಿ ನೋಡಲಿ ಯಾವುದು ರಿಪ್ರೊಡಕ್ಟಿವ್ ಹೆಲ್ತ್ ಟಾಪಿಕ್ ಅಲ್ಲಿ ಯಾವ ಕ್ವಶನ್ಸ್ ಅನ್ನ ಕೇಳ್ತಾರೆ, ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಗಳು ಇವೆಲ್ಲವು. ಓಕೆ, ಯಾವ್ದಾದ್ರು ಒಂದು 5 ಟಾಪಿಕ್ ಅನ್ನು ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಅಂತಂದ್ರೆ 3 ಮಾರ್ಕ್ಸ್ ಇಂದು ಕ್ವಶನ್ ಫಿಕ್ಸ್ ಆಗಿ ನಿಮಗೆ ಬರ್ತದೆ. ಈ ಒಂದು ಕಂಪ್ಲೀಟ್ PDF ನೀವು ಓದ್ಕೊಂಡ್ರೆ ಅಂತಂದ್ರೆ ನಿಮಗೆ 5 ಮಾರ್ಕ್ಸ್ ಗೆ ಈ ಒಂದು ಕಂಪ್ಲೀಟ್ PDF ಅನ್ನ ನೀವು ಏನಾದ್ರೂ ಓದ್ಕೊಂಡ್ರೆ ಅಂತಂದ್ರೆ 3 ಮಾರ್ಕ್ಸ್ ಗೆ ಎಲ್ಲಿಯೂ ಸಹಿತ ಅಲ್ದಾಡ್ಬೇಕು ಅನ್ನುವಂಥದ್ದಿಲ್ಲ. ಬಟ್ ಆನ್ಸರ್ಸ್ ಬರಿಬೇಕಾದ್ರೆ ಯಾವ ರೀತಿ ಆನ್ಸರ್ ಅನ್ನ ಬರೀತೀರಿ, ಎಕ್ಸ್ಪೆಕ್ಟೆಡ್ ಆನ್ಸರ್ಸ್ ಗಳು ಯಾವುದು ನೋಡ್ರಿ. ಪಿರಾಮಿಡ್ಸ್ ಗಳು ಸಹಿತ ನೀವು ಪಿರಾಮಿಡ್ ಆಫ್ ನಂಬರ್ ಕೇಳಿದ್ರೆ ನಂಬರ್ ಅನ್ನ ಬರೀಬೇಕು. ಬಯೋಮಾಸ್ ಕೇಳಿದ್ರೆ ಡ್ರೈ ವೇಟ್ kg/m³ ಬರೀಬೇಕು. ಇದು ಒಂದು ಪಿರಾಮಿಡ್ ಅನ್ನ ನೆನಪಿಕೊಡ್ರಿ. ಇನ್ವರ್ಟೆಡ್ ಪೊಸಿಷನ್ ಇದು ಎದರಲ್ಲಿ ಬರುತ್ತೆ ಅಂದ್ರೆ ಜೂ ಪ್ಲಾಂಕ್ಟನ್ ಅಲ್ಲಿ. ಬೈ ಚಾನ್ಸ್ ಕೇಳ್ಬಿಟ್ರೆ ಅಂದ್ರೆ ಏನ್ ಮಾಡ್ತೀರಿ, ಪಿರಾಮಿಡ್ ಆಫ್ ಎನರ್ಜಿ ಅಂತಂದ್ರೆ ಜೌಲ್ಸ್ ಅನ್ನುವಂತ ಒಂದು ಯೂನಿಟ್ ಅನ್ನು ನೀವು ಮೆನ್ಷನ್ ಮಾಡಲೇಬೇಕು. ಇಲ್ಲಿ ಮತ್ತೆ ಬಯೋಗ್ಯಾಸ್ ಪ್ಲಾಂಟ್ ಡಯಾಗ್ರಾಮು ಜಸ್ಟ್ ಇದು ರಿಮೈಂಡಿಗೆ. ನೆಕ್ಸ್ಟ್ ಫಿಕ್ಸ್ ಕ್ವಶನ್ ಯಾವ್ದಂತ ಅಂತಂದ್ರೆ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸ್ ಟಾಪಿಕ್ ಒಳಗಡೆ ಯಾವ್ದಾದ್ರು ಒಂದು ಡಿಸೀಸು ಇಲ್ಲ ಅದರದ್ದು ಕಾಸಿಟಿವ್ ಏಜೆಂಟ್ ಇಲ್ಲಿ ಒಂದ ಕಡೆ ಕೊಟ್ಬಿಟ್ಟು ನೋಡ್ರಿ. ಎಲ್ಲ 9 ಡಿಸೀಸಸ್ ನೇಮು ಪ್ಲಸ್ ಅದರ ಕಾಸಿಟಿವ್ ಏಜೆಂಟ್ಗಳು, ಪ್ಯಾಥೋಜನ್ಸ್ ಗಳು. ಇದನ್ನ ಕಂಪ್ಲೀಟ್ ನೀವು ಪರ್ಫೆಕ್ಟ್ ಆಗ್ಬಿಟ್ರೆ ಅಂದ್ರೆ 3 ಮಾರ್ಕ್ಸ್ ಗೆ ಒಂದು ಕ್ವಶನ್ ಇದ್ರ ಮೇಲೆ ಬಂದೇ ಬರ್ತದೆ. ಸೊ ನಾವು ಪ್ರೀವಿಯಸ್ ಕ್ವಶನ್ ಪೇಪರ್ ಅನ್ನ ನೋಡಿದಾಗೂ ಸಹಿತ ನಾವು ನೋಡಬಹುದು. ಇಲ್ಲಿ ನೋಡ್ರಿ ಎಷ್ಟೊಂದು ಕ್ವಶನ್ಸ್ ಗಳನ್ನ ಬರೀ ಇವೇ ಡಿಸೀಸಸ್ ಗಳ ಮೇಲೆನೆ ಕೇಳಿದ್ದಾರೆ. ಅದೇ ರೀತಿ ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ದಲ್ಲಿನೂ ಕೂಡ ಬರೀ ಆರ್ಗ್ಯಾನಿಸಮ್ ಹೆಸರ ಬರೀರಿ ಅಂತ ಹೇಳ್ತಾರೆ, ಇಲ್ಲ ಅದ್ರದ್ದು ಯೂಸಸ್ ಆದ್ರೂ ಬರೀರಿ ಅಂತ ಹೇಳ್ತಾರೆ. ಅದಕ್ಕೆ ನಾ ಏನ್ ಮಾಡಿ ನೀವು ಒಂದ ಕಡೆ ಕೊಟ್ಬಿಟ್ಟು ನೋಡ್ರಿ ಆಸಿಡ್ಸ್ ಗಳು ಪ್ಲಸ್ ಅದ್ರದ್ದು ಮೈಕ್ರೋ ಆರ್ಗ್ಯಾನಿಸಮ್ಸ್ ಯಾವ್ದ್ರಿಂದ ಪ್ರೊಡ್ಯೂಸ್ ಆಗತ್ತಾ. ನೆಕ್ಸ್ಟ್ ಇಲ್ಲಿ ಇಥೆನಾಲ್ ಸ್ಯಾಕ್ರೋಮೈಸಿಸ್ ಸರ್ವಿಸಿಯೆ ಸೈಂಟಿಫಿಕ್ ನೇಮ್ ಬರೀದು ಇಂಪಾರ್ಟೆಂಟ್. ಇದರಲ್ಲಿ ಏನಾದ್ರು ಒಂದು ಮಿಸ್ಟೇಕ್ ಆದ್ರೆ ಮಾರ್ಕ್ಸ್ ಕಡಿತಾರೆ. ಎನ್ಸೈಮ್ಸ್ ಪ್ಲಸ್ ಅದರದ್ದು ಯೂಸಸ್ ಗಳು ಜಸ್ಟ್ ನೋಡ್ಕೊಡ್ರಿ. ಮೈಕ್ರೋಬ್ಸ್ ಇನ್ ಬಯೋ ಕಂಟ್ರೋಲ್ ಏಜೆಂಟ್ ಅಲ್ಲಿ ಬ್ಯಾಕ್ಟೀರಿಯಾ ಯಾವುದು, ಫಂಗೈ ಯಾವುದು, ಟ್ರೈಕೋಡರ್ಮಾ, ಬಕಲವ್ಯಾರಿಸ್ ವೈರಸ್ ಅದು, ಮೈಕ್ರೋಬ್ಯಾಸ್ ಬಯೋ ಫರ್ಟಿಲೈಸರ್ ಏಜೆಂಟ್, ಸಿಂಬಯೋಟಿಕ್ ಅಸೋಸಿಯೇಟ್ ರೈಸೋಬಿಯಮ್, ಫ್ರೀ ಲಿವಿಂಗ್ ಅಜೋಸ್ಪೈರುಲಮ್, ಅಜೋಟೋಬ್ಯಾಕ್ಟರ್, ನಾಸ್ಟಾ, ಕನೆಬಿನಾ, ಆಸಿಲೋಟೇರಿಯಾ, ಫಾಸ್ಫರಸ್ ಅಬ್ಸಾರ್ಬಿಂಗ್ ಫಂಗೈ, ಮೈಕೋರೈಸಾ. ಸೊ ನೀವು ಡಿಟೇಲ್ ಆಗಿ ಓದ್ತಿರಂತ ನಾನು ಅನ್ಕೋತೀನಿ. ಯಾವುದೇ ರೀತಿ ಟೆನ್ಷನ್ ತಗೊಳ್ಳೋದ, ಕೂಲ್ ಆಗಿ ಆರಾಮಾಗಿ ಓದ್ರಿ. ಈ PDF ಫೈಲ್ ಅನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಚೆನ್ನಾಗಿ ಓದ್ರಿ. ಆಲ್ ದ ಬೆಸ್ಟ್.